ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೃಷ್ಣಮೂರ್ತಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ಕೆಂಪು ಕಡಲೆಯಿಂದ ದೋಸೆ ಮಾಡೋದನ್ನು ತೋರಿಸಿಕೊಡ್ತಾನೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಕಡಲೆ ದೋಸೆ ಮಾಡಲಿಕ್ಕೆ ನಾನಿಲ್ಲಿ 2 ಕಪ್ ದೋಸೆ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಹಾಗೆ 1 ಕಪ್ ಕೆಂಪು ಕಡಲೆ, ಹಾಗೆ ಅರ್ಧ ಟೀ ಸ್ಪೂನಷ್ಟು ಮೆಂತ್ಯಕಾಳು ತಗೊಂಡಿದ್ದೇನೆ. ಈಗ ಇದನ್ನು 3 ರಿಂದ 4 ಸಲ ಚೆನ್ನಾಗಿ ತೊಳೆದು 8 ರಿಂದ 10 ಗಂಟೆಗಳ ಕಾಲ ನೆನೆಸಿಡೋಣ. ಇವನ್ನೆಲ್ಲ ನೆನೆಸಿಟ್ಟು 10 ಗಂಟೆಗಳ ಕಾಲ ಆಗಿದೆ. ಕಡಲೆ ಅಕ್ಕಿ ಎಲ್ಲ ಚೆನ್ನಾಗಿ ನೆನೆದಿದೆ. ಈಗ ಇದರಲ್ಲಿರುವ ನೀರನ್ನು ಖಾಲಿ ಮಾಡಿಕೊಳ್ಳೋಣ. ಸರಿ, ಈಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿಕೊಳ್ಳೋಣ. ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನುಣುಪಾಗಿ ಗ್ರೈಂಡ್ ಮಾಡಿಕೊಳ್ಳೋಣ. ನೋಡಿ, ಚೆನ್ನಾಗಿ ಗ್ರೈಂಡ್ ಆಗಿದೆ. ಗ್ರೈಂಡ್ ಮಾಡಿರುವಂಥ ಹಿಟ್ಟನ್ನು ಈ ಪಾತ್ರೆಯಲ್ಲಿ ಹಾಕಿಕೊಳ್ಳೋಣ. ಈಗ ಉಳಿದಿರುವಂಥ ಅಕ್ಕಿ ಮತ್ತು ಕಡಲೆಯನ್ನು ಹಾಕಿ ಗ್ರೈಂಡ್ ಮಾಡಿಕೊಳ್ಳೋಣ. ಓಕೆ, ಇದನ್ನು ಸಹ ಸೇರಿಸಿಕೊಳ್ಳೋಣ. ಈಗ ಹಿಟ್ಟನ್ನು 2 ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಫರ್ಮೆಂಟೇಷನ್ಗೆ ಇಡೋಣ. ನೀವೇನಾದರೂ ಬೇಸಿಗೆ ಕಾಲದಲ್ಲಿ ದೋಸೆ ಮಾಡೋದಾಗಿದ್ದರೆ 8 ಗಂಟೆಗಳ ಕಾಲ ಫರ್ಮೆಂಟೇಷನ್ಗೆ ಇಡಿ. ಸಪೋಸ್ ಮಳೆಗಾಲ ಅಥವಾ ಚಳಿಗಾಲದಲ್ಲಿ ದೋಸೆ ಮಾಡೋದಿದ್ದರೆ 10 ರಿಂದ 12 ಗಂಟೆಗಳ ಕಾಲ ಫರ್ಮೆಂಟೇಷನ್ಗೆ ಇಡಬೇಕಾಗತ್ತೆ. ನಾನು ಈಗ ಸಮ್ಮರ್ ಸೀಸನಲ್ಲಿ ಈ ದೋಸೆ ಮಾಡ್ತಾ ಇರೋದ್ರಿಂದ 8 ಗಂಟೆಗಳ ಕಾಲ ಫರ್ಮೆಂಟೇಷನ್ಗೆ ಇಡ್ತಾ ಇದ್ದೀನಿ. ನೋಡಿ, 8 ತಾಸಲ್ಲಿ ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ಈಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿಕೊಳ್ಳೋಣ. ಹಿಟ್ಟು ಸ್ವಲ್ಪ ದಪ್ಪ ಇದೆ, ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿಕೊಳ್ಳೋಣ. ನೋಡಿ, ಹಿಟ್ಟನ್ನು ಇಷ್ಟ ಹದದಲ್ಲಿ ಇಟ್ಟುಕೊಂಡ್ರೆ ಸಾಕು. ನಾನಿಲ್ಲಿ ದೋಸೆ ಮಾಡಲಿಕ್ಕೆ ನಾನ್ ಸ್ಟಿಕ್ ತವ ತಗೊಂಡಿದ್ದೀನಿ. ತವ ಚೆನ್ನಾಗಿ ಬಿಸಿಯಾಗಿದೆ. ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಳ್ಳೋಣ. ಈಗ 1 ಸೌಟ್ ಹಿಟ್ಟನ್ನು ತೆಗೆದುಕೊಂಡು ತವ ಮೇಲೆ ಹೀಗೆ ಹಾಕಿ ಸೌಟಿಂದ ಹೀಗೆ ತಿರ್ಗಿಸಿಕೊಳ್ಬೇಕು. ಈಗ ಇದಕ್ಕೆ ಮುಚ್ಚಳ ಮುಚ್ಚಿ 1 ನಿಮಿಷದವರೆಗೆ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. 1 ನಿಮಿಷ ಆಗಿದೆ, ಮುಚ್ಚಳ ತೆಗೆಯೋಣ. ಈಗ ದೋಸೆ ಮೇಲೆ ಒಂದು ಅರ್ಧ ಚಮಚದಷ್ಟು ತುಪ್ಪವನ್ನು ಹಾಕಿಕೊಳ್ತಾ ಇದ್ದೇನೆ. ತುಪ್ಪದ ಜಾಗದಲ್ಲಿ ನೀವು ಎಣ್ಣೆ ಸಹ ಹಾಕಿಕೊಳ್ಳಬಹುದು. ಮುಚ್ಚಳ ತೆಗೆದು 1 ನಿಮಿಷ ಆಗಿದೆ. ಈಗ ಇದನ್ನು ಮಗುಚಿ ಇನ್ನೊಂದು ಕಡೆಯೂ ಸಹ ಬೇಯಿಸಿಕೊಳ್ಳೋಣ. ಇದು ಆಪ್ಷನಲ್, ಒಂದೇ ಕಡೆ ಬೇಯಿಸಿದ್ರು ಸಹ ಸಾಕಾಗತ್ತೆ. ದೋಸೆನ ಮಗುಚಿ ಹಾಕಿ ಅರ್ಧ ನಿಮಿಷ ಆಗಿದೆ, ಇಷ್ಟು ಸಾಕು. ಈಗ ದೋಸೆನ ತೆಗೆದುಕೊಳ್ಳೋಣ. ನೋಡಿ, ದೋಸೆಗೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಈಗ ಇನ್ನೊಂದು ದೋಸೆ ಮಾಡಿ ತೋರಿಸ್ತೇನೆ. ದೋಸೆ ತವ ಮೇಲೆ ಸ್ವಲ್ಪ ನೀರು ಹಾಕಿ ಬಟ್ಟೆಯಿಂದ ಒರೆಸಿಕೊಳ್ಳೋಣ. ಸೇಮ್ ಮೊದಲಿನ ಥರನೇ ಮಾಡಿದ್ರಾಯ್ತು. ನೋಡಿ, ಹೈ ಪ್ರೋಟೀನ್ ಮತ್ತು ಕ್ರಿಸ್ಪಿ ಆದಂತಹ ಕಡಲೆ ದೋಸೆ ರೆಡಿಯಾಗಿದೆ. ಕಡಲೆಯಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ. ನೀವು ನಿಯಮಿತವಾಗಿ ಕಡಲೆ ತಿನ್ನೋದ್ರಿಂದ ವೆಯ್ಟ್ ಲಾಸನ್ನು ಸಹ ಮಾಡಿಕೊಳ್ಳಬಹುದು. ಆದ್ದರಿಂದ ನೀವು ಸಹ ಈ ರೀತಿ ದೋಸೆಯನ್ನು ಮಾಡಿಕೊಳ್ಳಿ. ಹಾಗೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.